ದಟ್ಟವಾದ ಮಳೆಕಾಡುಗಳು, ನೂರಾರು ವರ್ಷ ಹಳೆಯ ಮರಗಳು, ಮಂಜಿನೊಳಗೆ ಮರೆಯಾಗುವ ಕಾಡುದಾರಿಗಳು. ಇದು ಕೇವಲ ಒಂದು ಅರಣ್ಯವಲ್ಲ, ಇದು ಸಾವಿರಕ್ಕೂ ಹೆಚ್ಚು ಆನೆಗಳು, ನೂರಾರು ಹುಲಿಗಳು ಮತ್ತು ಲಕ್ಷಾಂತರ ಜೀವಿಗಳ ಮನೆ. ಭಾರತದ ಅತ್ಯಂತ ಸಮೃದ್ಧ ವೈಲ್ಡ್ ಲೈಫ್ ಎಕೋಸಿಸ್ಟಮ್ಗಳಲ್ಲಿ ಒಂದಾದ ಈ ಕಾಡು ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಫೀರಲ್ಲಿ ಏನೇನು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅದ್ರ ಜೊತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ನಾಗರಹೊಳೆ ಟೈಗರ್ ರಿಸರ್ವ್ ಸಫಾರಿಗೆ ಟೋಟಲ್ 3 ಸ್ಟಾರ್ಟಿಂಗ್ ಪಾಯಿಂಟ್ಗಳಿವೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕಾಕನಕೋಟೆ ಸಫಾರಿ ಪಾಯಿಂಟನ್ನೇ ಆಯ್ಕೆ ಮಾಡ್ತಾರೆ. ಮಿಕ್ಕಿದ 2 ಪಾಯಿಂಟ್ಗಳು ಈರ್ನಸೊಳಿ ಇದಿದೆ, ಸಫಾರಿ ಝೋನ್ ಇದೆ, ಆಮೇಲೆ ನಾಣ್ಚಿ. ಇನ್ನು ಈ ಸಫಾರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋದಾದರೆ ಚಾರ್ಜಸ್ ಒಬ್ಬರಿಗೆ 600 ರೂಪಾಯಿ ಆಯ್ತು. 3 ಅವರ್ ಇರುತ್ತೆ. 2 ಟ್ರಿಪ್ ಹೋಯ್ತೀವಿ. ಇಲ್ಲಿ ನಾವು ಒಂದು 60-70 ಕಿಲೋಮೀಟ್ರ್ ಹೋಯ್ತೀವಿ. ಯಾವ ಮಳೆಗಾಲದಲ್ಲೂ ಇಲ್ಲಿ ಓಡ್ತಾ ಇರ್ತದೆ. ಇಲ್ಲಂತ ಇದು ದಮ್ಮನಗಟ್ಟೆ ಫಾರೆಸ್ಟ್ ಅಂದರೆ ಫುಲ್ಲು 7 ಗಾಡಿ ಹೋಯ್ತವೆ, 7 ಬಸ್ಸು ಹೋಯ್ತದೆ ಫುಲ್ ಆಗಿ. ಟೈಮಿಂಗ್ಸು 6 ಅವರಿಂದ 9 ಬೆಳಿಗ್ಗೆ, ಸಾಯಂಕಾಲ 3 ಗಂಟೆಯಿಂದ 6 ಗಂಟೆವರೆಗೆ. ಸಫಾರಿ ಸ್ಟಾರ್ಟೆಡ್. ನೀವೇನಾದರೂ ಕಂಪ್ಲೀಟ್ ಸಫಾರಿನ ಮೊಬೈಲ್ ಫೋನಲ್ಲೇ ಶೂಟ್ ಮಾಡ್ಕೊಂಬರ್ತೀನಿ ಅಂತ ಹೋದರೆ ನಿಮಗೆ ನಿರಾಸೆ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಇಲ್ಲಿ ಮೊಬೈಲ್ ಫೋನನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಸ್ಕೊತಾರೆ. ಈ ಸಫಾರಿಯಲ್ಲಿ ಯಾವ ಪ್ರಾಣಿಗಳು ಸಿಗುತ್ತೆ ಅನ್ನೋ ನಿಮ್ಮ ಒಂದು ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಇಲ್ಲಿ ಲೆಪರ್ಡು, ಟೈಗರು, ಎಲಿಫೆಂಟ್ಸು, ಇಂಡಿಯನ್ ಗಾರು, ವೈಲ್ಡ್ ಡಾಗು, ವೈಲ್ಡ್ ಬೋರು, ಸ್ಲಾಬ್ ಬೇರು, ಬ್ಲ್ಯಾಕ್ ಪಂಥರ್ ಇಲ್ಲ ಬಿಡಿ, 1 ವರ್ಷ ಆಯಿತು ಹೋಗಿ. ಸಫಾರಿ ಪೂರ್ತಿ ನಿಮಗೆ ಬೇಜಾರಾಗದೇ ಇರೋ ಥರ ನೋಡೋಕ್ಕೆ ಸಿಗುವಂಥ ಪ್ರಾಣಿ ಅಂತಂದರೆ ಜಿಂಕಾಲೆ. ಭಾರತದ ಅತ್ಯಂತ ಸಮೃದ್ಧ ವೈಲ್ಡ್ ಲೈಫ್ ರೀಜನ್ಸ್ಗಳಲ್ಲಿ ಒಂದಾದ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಪ್ರಮುಖ ಭಾಗವೇ ನಾಗರಹೊಳೆ. ನಾಗರಹೊಳೆ ಕೇವಲ ಒಂದು ರಾಷ್ಟ್ರೀಯ ಉದ್ಯಾನವನವಲ್ಲ, ಇದು ಬಂಡೀಪುರ, ವಯನಾಡ್ ಮತ್ತು ಮಧುಮಲೈ ಕಾಡುಗಳ ಜೊತೆಗೆ ಸಂಪರ್ಕ ಒದಗಿಸುತ್ತದೆ. ದಕ್ಷಿಣ ಭಾರತದ ಅತಿ ದೊಡ್ಡ ಪ್ರೊಟೆಕ್ಟೆಡ್ ವೈಲ್ಡ್ ಲೈಫ್ ಕಾರಿಡಾರ್ಸ್ಗಳಲ್ಲಿ ಇದು ಒಂದು. ಸರಿಸುಮಾರು 840 ಚದರ ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪಿಸಿಕೊಂಡಿರುವ ಈ ಕಾಡು ಅಸಂಖ್ಯಾತ ಜೀವಿಗಳ ಆಶ್ರಯವಾಗಿದೆ. ಈ ಕಾಡಿನ ಹೃದಯವಾಗಿರುವ ಕಬಿನಿ ಬ್ಯಾಕ್ ವಾಟರ್ಸ್ ವಿಶ್ವದಾದ್ಯಂತ ಪ್ರಸಿದ್ಧ. ಇಲ್ಲಿ ಕಾಣಿಸಿಕೊಳ್ಳುವ ಆನೆಗಳ ದೊಡ್ಡ ಹಿಂಡುಗಳು, ಹುಲಿಗಳ ಅಪರೂಪದ ದೃಶ್ಯಗಳು ಮತ್ತು ಕೆಲವೊಮ್ಮೆ ಕಾಣಿಸಿಕೊಳ್ಳುವ ರೇರ್ ಬ್ಲ್ಯಾಕ್ ಪ್ಯಾಂಥರ್ಗಳು ಪ್ರತಿ ಸಫಾರಿಯನ್ನು ಅನಿಶ್ಚಿತವಾಗಿಯೇ ರೋಚಕವಾಗಿಸುತ್ತವೆ. ಜಿಂಕೆಗಳ ನಂತರ ನಮ್ಮ ಕಣ್ಣಿಗೆ ಬಿದ್ದ ಪ್ರಾಣಿ ಎಂದರೆ ಈ ಲ್ಯಾಂಗೂರ್ಗಳು. ಮೊಸಲಿ ಅಲ್ಲಿ ಕಟ್ಟಿಗೆ. ಅಲ್ಲಿಂದ ಮುಂದೆ ಹೊರಟ ನಮಗೆ ಕೊನೆಗೂ ಒಂದು ರೇರ್ ಅನಿಮಲ್ ಸೈಟ್ ಆಯಿತು. ಅದೇ ನೀವು ಈಗ ನೋಡುತ್ತಿರುವ ಈ ಪ್ರಾಣಿಗಳು ಸಾಮಾನ್ಯ ನಾಯಿಗಳಲ್ಲ. ಇವು ಕಾಡಿನ ಅತ್ಯಂತ ಚತುರ ಮತ್ತು ಸಂಘಟಿತ ಬೇಟೆಗಾರರು. ಕೆಂಪು ಮತ್ತು ಕೆಂದು ಬಣ್ಣದ ದೇಹ, ತೀಕ್ಷ್ಣವಾದ ಕಣ್ಣುಗಳು ಮತ್ತು ಅದ್ಭುತ ಟೀಮ್ ವರ್ಕ್ ಇವುಗಳ ದೊಡ್ಡ ಶಕ್ತಿ. ಇವು ಯಾವಾಗಲೂ ಗುಂಪಿನಲ್ಲಿ ಬದುಕುತ್ತವೆ ಮತ್ತು ಒಟ್ಟಿಗೆ ಬೇಟೆಯಾಡುತ್ತವೆ. ಜಿಂಕೆ, ಕಾಡು ಹಂದಿ ಮುಂತಾದ ಪ್ರಾಣಿಗಳನ್ನು ಬೆನ್ನಟ್ಟಿ ಹಿಡಿಯುವಲ್ಲಿ ಇವು ತುಂಬಾ ಪರಿಣಿತರು. ಹುಲಿ, ಚಿರತೆಗಳಿಗೂ ಕೆಲವೊಮ್ಮೆ ಸವಾಲಾಗುವಷ್ಟು ಧೈರ್ಯ ಇವುಗಳಲ್ಲಿದೆ. ನಾಗರಹೊಳೆ ಕಾಡು ಭಾರತದಲ್ಲಿ ಕಾಡು ನಾಯಿಗಳನ್ನು ನೋಡುವ ಅತ್ಯುತ್ತಮ ಸ್ಥಳದಲ್ಲಿ ಒಂದು. ಆದರೆ ದುಃಖದ ಸಂಗತಿ ಏನೆಂದರೆ ಇವು ಈಗ ಅಪಾಯದಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿವೆ. ಕೆಲ ಕಾಲದ ವೀಕ್ಷಣೆಯ ನಂತರ ಅಲ್ಲಿಂದ ಹೊರಟ್ವಿ. ನಂತರ ನಮಗೆ ಅಲ್ಲಲ್ಲಿ ಕಂಡುಬಂದದ್ದು ನಮ್ಮ ರಾಷ್ಟ್ರ ಪಕ್ಷಿಯಾದಂಥ ನವಿಲುಗಳು.
ಇಲ್ಲೇನು ಒಂದನೂ ಸಿಗ್ಲಿಲ್ಲ, ನಮ್ಗೇನು ಬೇಜಾರಿಲ್ಲ ಬಿಡು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸ್ವಲ್ಪ ಸಮಯದ ನಂತರ ಇವತ್ತಿನ ಸ್ಪೆಷಲ್ ಸೈಟಿಂಗ್ ನಮ್ಮ ಕಣ್ಣೆದುರುಗಿತ್ತು. ಯಾಕೆ ಇದು ತುಂಬ ಸ್ಪೆಷಲ್ ಅಂತಂದರೆ, ಹಿಯರ್ ವಾಟ್ ಇಟ್ ಮೇಕ್ಸ್ ಇಟ್ ಸೋ ಸ್ಪೆಷಲ್. ಆನೆಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ಸಂಚರಿಸುತ್ತವೆ ಮತ್ತು ಆ ಗುಂಪನ್ನು ಅನುಭವ ಸಂಪನ್ನ ಹೆಣ್ಣು ಆನೆ ಮುನ್ನಡೆಸುತ್ತದೆ. ಒಂದು ಆನೆ ದಿನಕ್ಕೆ 106 ಕಿಲೋ ಆಹಾರ ತಿನ್ನುತ್ತದೆ ಮತ್ತು ಕಾಡಿನೊಳಗೆ ದೂರ ಪ್ರಯಾಣಿಸುತ್ತದೆ. ಇವುಗಳ ನೆನಪಿನ ಶಕ್ತಿ ತುಂಬ ಅದ್ಭುತ. ಒಮ್ಮೆ ಆದಿ ಕಂಡರೆ ವರ್ಷಗಳ ನಂತರವೂ ಮರೆಯುವುದಿಲ್ಲ. ಕಾಡಿನ ಸಮತೋಲನ ಕಾಪಾಡುವಲ್ಲಿ ಆನೆಗಳ ಪಾತ್ರ ಬಹಳ ದೊಡ್ಡದು. ಮರಗಳ ಬೀಜಗಳನ್ನು ದೂರ ದೂರಿಗೆ ಹರಡುವ ಮೂಲಕ ಇವು ಹೊಸ ಕಾಡು ಬೆಳೆಸಲು ಸಹಾಯ ಮಾಡುತ್ತವೆ. ಅಲ್ಲಿಂದ ಹೊರಟ್ಮೇಲೆ ಟೈಗರೋ ಲೆಪರ್ಡೋ ಸ್ಪಾಟ್ ಆಗುತ್ತೆ ಅನ್ಕೊಂಡಿದ್ವಿ, ಬಟ್ ನಮಗೆ ಸಿಕ್ಕಿದ್ದು ಅಷ್ಟೇ. ಟೈಗರ್ಗಳು ಸ್ಪಾಟ್ ಆಗೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಕೇಳಿದಾಗ ಡ್ರೈವರ್ ಹೇಳಿದ್ದು ಸಮ್ಮರಲ್ಲಿ ಸಂಜೆ ನೀರು ಕುಡಿಯೋಕೆ ಅಲ್ಲಿ ಬರ್ತಾ ಇರ್ತವೆ. ಎಲ್ಲೆಲ್ಲಿ ವಾಟರ್ ಸ್ಪಾಟ್ಸ್ ಇರುತ್ತೆ ಅಲ್ಲಲ್ಲಿ ಸಿಗ್ತಾ ಇರ್ತದೆ. ಬರಲೇಬೇಕು ಅವಾಗ. ಹಾಗೆ ಇದೇ ದಿನ ಬೇರೆ ಕಡೆ ಹುಲಿ ಸ್ಪಾಟ್ ಆಗಿರೋ ವಿಷಯನ ಡ್ರೈವರ್ ಅಣ್ಣ ನಮ್ಗೆ ಹೇಳಿದ್ರು. ಇವತ್ತಾ ಮದಿಗುಡಿ ಅಂದರೆ ಬೇರೆ ಸೈಡ್, ಅದು ಅಲ್ಲಿ ಹೋಗಲ್ಲ, ಅಲ್ಲಿ ಸಫಾರಿನೇ ಹೋಗಲ್ವಾ? ಇವತ್ತಿಗೆ ನಮ್ಮ ಅದೃಷ್ಟ ಇದ್ದಿದ್ದು ಇಷ್ಟೇ ಅಂತ ಅಲ್ಲಿಂದ ಹೊರ ನಡೆದ್ವಿ. ಇವತ್ತಿನ ಕಂಪ್ಲೀಟ್ ಸಫಾರಿಯ ಬೆಸ್ಟ್ ಫ್ರೇಮ್ಸ್ನ ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. Wait for it. Here it comes. Almost there. ಅಷ್ಟೇ ಗೈಸ್, ಇವತ್ತು ಸಫಾರಿ ಮುಗೀತು. ಇವತ್ತು ಮೇಜರಾಗಿ ಎಂಥ ಅನಿಮಲ್ಸ್ ಏನು ಸ್ಪಾಟ್ ಆಗಲಿಲ್ಲ. ಆನೆ ಒಂದು ಸಿಕ್ತು. ಆನೆ ನಾವೇನು ಆನೆ ಡೈಲಿ ನೋಡ್ತಾ ಇರ್ತೀವಿ ಊರಲ್ಲಿ, ಅದೇನು ಸ್ಪೆಷಲ್ ಅಲ್ಲ. ಅದು ಬಿಟ್ರೆ ಮೇಜರಾಗಿ ಎಲ್ಲ ಜಿಂಕೆಗಳು, ಜಿಂಕೆ, ವೈಲ್ಡ್ ಡಾಗು, ಪೀಕಾಕು, ಆಮೇಲೆ ನಮ್ಮೂರಲ್ಲಿರೋ ಆನೆ ಡೈಲಿ ಸಿಗ್ತಾ ಇರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನೆಗೋಸ್ಕರ ಒಂದು ಲೈಕ್ ಮಾಡಿ.